ಹಾಯ್ ಫ್ರೆಂಡ್ಸ್, ಈಗ ಅರೆಮಲ್ಲಪುರ ಗುಡ್ಡ ನೋಡೋಕ್ಕೆ ಅಂತ ಬಂದೀವಿ ನಾವು. ಲ್ಯಾಟ್ರಿ. ಆದರೆ ಇಲ್ಲಿ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದ್ವಿ, ಬಟ್ ನಮಗಿಲ್ಲಿ ದಾರಿ ಸಿಕ್ಕಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅದು ಗೂಗಲ್ ಮ್ಯಾಪ್ ಏನಂತ ಅಂದರೆ ನಂಬ್ಕೊಂಡು ಬಂದು ಗಾಣ ಸಿಕ್ಕಾಗ್ಬಿಟ್ಟೈತೆ. ಇವಾಗ ಸದ್ಯ ಏನು ಮಾಡೋದು ಅಂತ ಇಲ್ಲಿ ಹುಡುಕ್ತಾ ಇದ್ದೀವಿ. ಪ್ರಪಂಚದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ಇಂಡಿಯಾದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ. ಇದನ್ನೆಲ್ಲ ನಮಗೆ ನೋಡ್ತಾ ಇದ್ರೆ ಇಲ್ಲಿ ಬಿಳಿ ಮೋಡಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಬೆಳಕುಗಳು ನಿಮಗೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ಒಂದೇ ನಿಮಿಷ ಅಲ್ಲಿ ಕಾಣಿಸುತ್ತೆ ಬೆಳಕಿ. ಅವನ್ಗಳನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ನಮಗೆ ಬೆಳೆಯ ಮೋಡ ಬೆಳಕಿ ನೋಡ ಸಾಂಗ್ ನೆನಪಾಗ್ತಾ ಐತೆ. ಬೆಳೆಯ ಮೋಡ ಅಲ್ಲಿ ಬೆಳಕಿ ನೋಡ. ನಮ್ಮ ಡಾಕ್ಟರ್ ಮುಖಾಂತರ ನೋಡಕ್ ಆಯ್ತಾ ಇಲ್ಲ, ಅವರು ತುಂಬಾ ಬೇಜಾರಾಗ್ತಾರೆ ಪಾಪ. ಡಿಪ್ರೆಷನ್ ಅಲ್ಲಿ ನನಗೆ ಆಗ್ತಾ ಇಲ್ಲ ಇರಕ್ಕೆ. ಆದರೂ ನಮಗೆ ದಾರಿ ತೋರಿಸ್ಲಿಕ್ಕೆ ಅಲ್ಲಿ ಒಬ್ಬರು ಗುರು ಹಿರಿಯರು ನಮಗೆ ಏನಂತಂದ್ರೆ ದಾರಿ ತೋರಿಸಿದ್ರಿ ಇವತ್ತು. ಅವ್ರು ನಂಬ್ಕೊಂಡು ಈಗ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಈ ನಮ್ಮ ಡಾಕ್ಟ್ರ್ ಏನಿದ್ದಾರೆ ಇವತ್ತು ನಾಯಿಗೆ ಒಂದು ಸ್ವಲ್ಪ ತಲೆ ಸವರ್ತಾ ಇದ್ದಾರೆ. ನಾಯಿ ಮನಸ್ಸಲ್ಲೇ ಬೈತೈತೆ. ಸುಮ್ಮನೆ ಮುಕ್ಕಳಿ ಮುಚ್ಕೊಂಡು ಕುಂದ್ರತ್ ಕಲೀಲಿ, ಎಷ್ಟಂತಂದು ಓವರ್ ಮಾಡಾತಿ ಅದು. ಮೊದಲೇ ತಲೆ ಸರಿ ಇಲ್ಲ ಗುರು, ಯಾಕೆ ಮುಟ್ತಾ ಇದೆಯಾ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ಕಾಡಲ್ಲಿ ಬಂದೀವಿ ನಾವು. ಏನಂತಂದರೆ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಸಿಂಹ ಹುಲಿಗಳೆಲ್ಲ ಬಂದ್ಬಿಟ್ಟು ಈಜಾಡ್ಕೊಂಡು ನೀರು ಬಿಡ್ಕೊಂಡು ಹೋಯ್ತವೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ನೋಡಿ ಫ್ರೆಂಡ್ಸ್, ಮಳೆ ಬರ್ತಾ ಇದೆ. ಮಳೆ ಬಂತು ಮಳೆ ಬಂತು. ನಿಮಗೆ ವ್ಯೂ ಪಾಯಿಂಟು ಇಲ್ಲಿ ಕಾಣಿಸುತ್ತೆ. ಈ ಥರ ಇದೆ, ಬಿಳಿ ಮೋಡ, ಆ ಹಸಿರು ಕಲರ್ ಕಾಡು, ಕೆರೆ, ನೀರು ಎಲ್ಲ ಕಾಣಿಸುತ್ತೆ ನಿಮಗೆ. ಆಮೇಲೆ ನಮಗೆ ಒಂದು ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಹೆಚ್ಚಿಗೆಯಾಗಿ ಕೈ ಮುಗಿಯಾಕಂತ ಬಂದೀವಿ ಇಲ್ಲಿ. ನಮ್ಮ ಡಾಕ್ಟ್ರು ಆಲ್ರೆಡಿ ಕೈ ಮುಗಿತವ್ರೆ. ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ, ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ನೀವು ಕೈ ಮುಗಿರಿ, ದೇವ್ರ ಒಳ್ಳೇದು ಮಾಡುತ್ತೆ. ನಿನ್ಗೆ ಒಳ್ಳೇದಾಗ್ತದೆ ನಿನಗೆ. ನೋಡಿ ಫ್ರೆಂಡ್ಸ್, ಈ ಥರ ನಿಸರ್ಗ ಸೌಂದರ್ಯನ ನೀವು ನೋಡ್ಬೋದು. ನಮ್ಮ ಉಡಾಳ ದೋಸ್ತರಿಗೆಲ್ಲ ನಾವು ಕರೆದ್ವಿ, ಬನ್ನಿ ದೋಸ್ತ್ ನೋಡ್ಕೊಂಬರೋಣ ಅಂತ. ಅವ್ರು ಯಾರು ಬರಲಿಲ್ಲ. ನೋಡಿ ಖುಷಿಪಡಿ. ನೀವೆಲ್ಲ ಫ್ರೆಂಡ್ಸು. ನೋಡಿ ಫ್ರೆಂಡ್ಸ್, ಇವಾಗ ಹೊಟ್ಟೆ ಹಸುವತ್ತಂತಂದು ಊಟ ಮಾಡಲಿಕ್ಕೆ ಬಂದೀವಿ. ಎಗ್ ರೈಸ್ ಇದೆ, ಅದಕ್ಕೆ ಏನಂತಂದರೆ ಉಳ್ಳಾಗಡ್ಡಿ ಕಡಿಮೆ ಐತಿ. ಗೆಳೆಯ ಹೋಗೋಣ ಬಾರೋ ನಾವು ಎಗ್ ರೈಸ್ ಅಂಗಡಿಗೆ. ಇಲ್ಲಿ ನಮ್ಮ ಫ್ರೆಂಡ್ ಮನೋಜ್ ಅವರು ಕವರನ್ನು ಅರ್ದ್ಬಿಟ್ಟು ಅದರಲ್ಲಿ ಪ್ಲೇಟ್ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ. ಟೆಕ್ನಾಲಜಿ ಅಂತ ಹೇಳ್ಬೇಕು ಇದಕ್ಕೆ ನಾವು. ತಿಂದೇವಿ. ಈಗ ಕೈ ತೊಗೊಳಕ್ಕೆ ನೀರಿಲ್ಲ. ಸೊ ಇಲ್ಲಿ ಮಳೆ ಬಂದು ಹುಲ್ಲಲ್ಲಿ ಎಲ್ಲ ನೀರು ಸಿಕ್ಕಾಕೊಂಡಿದೆ. ಅದೇ ನೀರಲ್ಲಿ ನಾವು ಕೈ ಒರೆಸ್ಕೋಬೇಕಂತ ಮಾಡೀವಿ ಇವತ್ತಿನ ದಿನ. ಕೈ ಒರೆಸ್ಕೊಂಡ್ರೆ ಕೈಲ ಸ್ವಚ್ಛ ಆಗುತ್ತೆ. ಆಮೇಲೆ ಎಗ್ ರೈಸ್ ತಿಂದ್ರಂತ ಹಳ್ಳಿನ ಇಲ್ಲೆಲ್ಲ ಬಿಸಾಕಬೇಡಿ. ನಿಸರ್ಗನ ನಾವು ಕಾಪಾಡಬೇಕು. ಇಲ್ಲೆಲ್ಲ ಚಪಾಟಿ ರಾಡಿ ಮಾಡಬೇಡ್ರಿ. ನಮ್ಮ ಭಾಷೆದಾಗ ಹೇಳ್ಬೇಕಂತಂದ್ರೆ ದಯವಿಟ್ಟು ನಿಸರ್ಗನ, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಷ್ಟೇ.